ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇನ್ನೇನು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯದಂದು ಇನ್ನು ಸ್ವಲ್ಪೇ ದಿವಸಗಳಲ್ಲಿ ಬರ್ತಾ ಇದೆ. ಎಲ್ಲರೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನ ಪಡೆದುಕೊಳ್ಳಲಿಕ್ಕೆ ಸಿದ್ಧರಾಗಿದ್ದೀವಿ. ತುಂಬಾ ಜನಕ್ಕೆ ಪ್ರಶ್ನೆ ಇದೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆಯನ್ನ ನಾವು ಏನಕ್ಕೆ 3 ದಿವಸಗಳನ್ನ ಮಾಡ್ತೇವೆ, ಏನು ವಿಶೇಷತೆ ಅಂತ. ಏನಿಲ್ಲ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ಏನಿದೆ, ಅಂದ್ರೆ ಯಾವತ್ತು ನಾವು ಮಧ್ಯಾರಾಧನೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ, ಅವತ್ತು ಯಾಕೆ ಮಧ್ಯಾರಾಧನೆಯನ್ನ ಆಚರಣೆ ಮಾಡ್ತಾ ಇದೀವಿ ಅಂತಾದ್ರೆ, ರಾಘವೇಂದ್ರ ಸ್ವಾಮಿಗಳು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ವೃಂದಾವನವನ್ನ ಪ್ರವೇಶ ಮಾಡಿದಂತಹ ದಿವಸ. ಅವರು ವೃಂದಾವನವನ್ನ ಪ್ರವೇಶ ಮಾಡಿದಂತಹ ದಿವಸ ಆದ್ರಿಂದ ಅದನ್ನ ಮಧ್ಯಾರಾಧನೆ ಅಂತ ಆಚರಣೆ ಮಾಡ್ತೇವೆ. ಮತ್ತೆ ಈ ಪೂರ್ವಾರಾಧನೆ ಉತ್ತರಾರಾಧನೆ ಏನು ಅಂತಂದ್ರೆ, ಇದು ಸಾಂಪ್ರದಾಯಿಕವಾಗಿರತಕ್ಕಂತಹ ಒಂದು ಆಚರಣೆ. ಈ 3 ದಿವಸಗಳಲ್ಲಿ ನಾವು ಏನೇ ಸೇವೆಯನ್ನ ಮಾಡ್ಲಿ, ಅವರ ಸ್ಮರಣೆಯನ್ನ ಮಾಡೋದಾಗಿರ್ಬೋದು, ಅಥವಾ ಅವರ ವೃಂದಾವನಕ್ಕೆ ಪ್ರದಕ್ಷಿಣೆ ನಮಸ್ಕಾರ ಹಾಕುವಂತಹದ್ದಾಗಿರ್ಬೋದು, ಭಕ್ತಿಯಿಂದ ದೀಪವನ್ನ ಹಚ್ಚೋದಾಗಿರ್ಬೋದು, ಅವರ ಸ್ತೋತ್ರಗಳನ್ನ ಪಾರಾಯಣ ಮಾಡುವಂತಹದ್ದಾಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂತಹ ಸೇವೆ ಆಗಿದ್ದರೂ ಕೂಡ ಈ 3 ದಿನಗಳಲ್ಲಿ ಅತ್ಯದ್ಭುತವಾಗಿರತಕ್ಕಂತಹ ಫಲವನ್ನ ಕೊಡ್ತಾರೆ. ಹಾಗಾದ್ರೆ ವರ್ಷ ಪೂರ್ತಿ ಕೊಡಲ್ವೇನು ಅಂದ್ರೆ ಇಲ್ಲ, ವರ್ಷ ಪೂರ್ತಿ ನಾವೇನು ಸೇವೆ ಮಾಡಿದೀವಿ ಅವಾಗ ಯಾವ ರೀತಿ ಫಲ ಸಿಗತ್ತೋ ಅದಕ್ಕಿಂತ ಹೆಚ್ಚು ಈ ಕಾಲದಲ್ಲಿ ನಾವು ಅವರ ಸ್ಮರಣೆ, ವಿಶೇಷವಾಗಿ ಅವರ ಸೇವೆ, ದೀಪ ಪ್ರಜ್ವಾಲನೆ ಮೊದಲಾಗಿರತಕ್ಕಂತಹ ಸೇವೆಗಳನ್ನ ಮಾಡೋದ್ರಿಂದ ಇನ್ನೂ ಹೆಚ್ಚು ಫಲವನ್ನ ನಾವು ಪಡೆದುಕೊಳ್ಳಲಿಕ್ಕೆ ಸಾಮರ್ಥ್ಯ ಇದೆ.